ಅಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಅಶ್ವಿನಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಧನುಷ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ, ರಾಶಿಕಾ ಅವರು ಅಂಪೈರ್ ಆಗಿದ್ದಾರೆ. ಸುಮಾರು ಹೊತ್ತಿಂದ ಮ್ಯಾಚ್ ನಡೀತಾ ಇದೆ. ಅಶ್ವಿನಿ ಅವರು ಗೆಲ್ಲೋದಕ್ಕೆ 2 ರನ್ ಬೇಕು, ಧನುಷ್ ಅವರು ಗೆಲ್ಲೋದಕ್ಕೆ 1 ವಿಕೆಟ್ ಸಾಕು. ನೆಕ್ಸ್ಟ್ ಬಾಲ್ನಲ್ಲಿ ಅಶ್ವಿನಿ ಅವರು ಕ್ಲೀನ್ ಬೋಲ್ಡ್ ಆಗ್ತಾರೆ. ರಾಶಿಕಾ ಅಂಪೈರ್ ಇರ್ತಾರಲ್ಲ, ಅವರು ಔಟ್ ಕೊಡ್ತಾರೆ. ಪ್ರೇಕ್ಷಕರೆಲ್ಲ ಕುಣಿತಾ ಇರ್ತಾರೆ. ಆದ್ರೆ ಥರ್ಡ್ ಅಂಪೈರು ಫೀಲ್ಡ್ ಅಂಪೈರ್ಗೆ ಹೇಳ್ತಾರೆ, ಇಲ್ಲ, ಆ ಬಾಲ್ ನೋ ಬಾಲ್ ಆಗಿದೆ ನೋಡಿ ಅಂತ ಟಿವಿನಲ್ಲಿ ರೀಪ್ಲೇ ಮಾಡಿ ತೋರಿಸ್ತಾರೆ. ಆಗ ಎಲ್ರೂ ನೋಡ್ತಾರೆ, ಹೌದು, ನೋ ಬಾಲ್ ಆಗಿರೋದು ನಿಜ ಅಂತ ಒಪ್ಕೋತಾರೆ. ಥರ್ಡ್ ಅಂಪೈರು ಈಗ ಮುಂದೆ ನೀವೇನ್ ಮಾಡಬೇಕು ಅಂತ ಬ್ಯಾಟ್ಸ್ಮೆನ್ನು, ಬೌಲರು, ಅಂಪೈರು, ಪ್ರೇಕ್ಷಕರು ಎಲ್ಲ ಸೇರಿ ತೀರ್ಮಾನ ಮಾಡಿ ಅಂತಾರೆ. ಆಗ ರಕ್ಷಿತಾ ಅವ್ರಿಗೆ ಹೇಳ್ತಾರೆ, ಅಶ್ವಿನಿ ಅವರು ಯಾವಾಗ್ಲೂ ಬ್ಯಾಟಿಂಗ್ ಮಾಡ್ತಾರೆ, ಕೊನೆಗೆ 2-3 ರನ್ ಇರುವಾಗ ಮಾತ್ರ ಔಟ್ ಆಗ್ತಿರ್ತಾರೆ. ಈ ಸಲನೂ ಆ ಥರ ಆಗ್ಬಾರ್ದು, ಅವ್ರಿಗೂ ಒಂದು ಚಾನ್ಸ್ ಸಿಗ್ಬೇಕು, ಅದಕ್ಕೆ ನಾನು ಅವ್ರನ್ನ ಸಪೋರ್ಟ್ ಮಾಡ್ತೀನಿ ಅಂತಾರೆ. ನೆಕ್ಸ್ಟ್ ರಘು ಅವರು, ಇಲ್ಲ, ಪ್ಲೇಯರ್ ನೋಬಾಲ್ ಆಗಿರೋದು ತಪ್ಪು, ರೂಲ್ಸ್ ಏನಿದೆಯೋ ಅದು ಕರೆಕ್ಟಾಗಿರಬೇಕು, ನೋಬಾಲ್ ಆಗಿರೋದ್ರಿಂದ ಅಶ್ವಿನಿಯವರು ಔಟ್ ಆಗಿಲ್ಲ ಅಂತ ತೀರ್ಮಾನ ಕೊಡ್ತಾರೆ. ಅಶ್ವಿನಿಯವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಧ್ರುವಂತ್ ಅವರು ಬಂದು ಏನ್ ಹೇಳ್ತಾರೆ ಅಂದ್ರೆ, ಧನುಷ್ ಅವರು ತಿಳಿದೋ ತಿಳಿಯದನೋ ನೋಬಾಲ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಆಟದ ನಿಯಮ ಏನಿದೆಯೋ ಆ ಥರ ನಡ್ಕೊಳ್ಳೋದು ಒಳ್ಳೆಯದು, ಹಾಗಾಗಿ ನಾನು ಅಶ್ವಿನಿಯವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಾರೆ. ನೆಕ್ಸ್ಟ್ ಕಾವ್ಯ ಅವರು ಹೇಳ್ತಾರೆ, ಇಲ್ಲ, ಬೌಲರ್ದಿಂದ ತಪ್ಪಿಲ್ಲ, ಅಂಪೈರ್ ನೋಬಾಲ್ ಕೊಟ್ಟಿದ್ದು ತಪ್ಪು, ಹಾಗಾಗಿ ಬೌಲರ್ದಿಂದ ತಪ್ಪಿಲ್ಲ, ಅವರೇ ವಿನ್ ಆಗ್ಬೇಕು, ವಿಕೆಟ್ ತಗೊಂಡಿದ್ದಾರೆ, ಏನ್ ತಪ್ಪಿದ್ರೂ ಅದು ಅಂಪೈರ್ದು, ಅಂಪೈರ್ ಯಾಕೆ ನೋಬಾಲ್ ಕೊಟ್ಟಿದ್ದು ಅಂತ ಹೇಳ್ತಾರೆ. ಮತ್ತೆ ಅಶ್ವಿನಿ ಅವರು ಯಾವಾಗ್ಲೂ 2-3 ರನ್ ಇರುವಾಗ ಬಂದು ಸೋಲ್ತಾರೆ, ಹಾಗಾಗಿ ಅವರು ಮ್ಯಾಚ್ ಮುಂದುವರ್ಸಕ್ಕೆ ಯೋಗ್ಯರಲ್ಲ, ಹಾಗಾಗಿ ನಾನು ಧನುಷ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಪಂದನ ಅವರು ಬರ್ತಾರೆ, ನಾನ್ ಬರೀ ನೋಬಾಲ್ ಮಾತ್ರ ಕನ್ಸಿಡರ್ ಮಾಡೋದಿಲ್ಲ, ಫುಲ್ ಇಂದ ನೋಡಿರೋ ಮ್ಯಾಚ್ನೆಲ್ಲ ಕನ್ಸಿಡರ್ ಮಾಡ್ತೀನಿ. ಹಾಗೆಲ್ಲ ಧನುಷ್ ನೋಬಾಲ್ ಮಾಡಿಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ವಿಕೆಟ್ಗಳು ತಗೊಂಡಿದ್ದಾರೆ. ಇದೊಂದು ಇನ್ಸಿಡೆಂಟಿಂದ ನಾನು ನಿರ್ಧಾರ ತಗೊಳ್ಳಲ್ಲ. ಓವರಾಲ್ ಆಗಿ ಅವರು ಹಳೆ ಮ್ಯಾಚ್ಗಳನ್ನೆಲ್ಲ ನೋಡಿ ನಿರ್ಧಾರಕ್ಕೆ ಬಂದು ನಾನು ಧನುಷ್ ಅವರಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತಾರೆ. ನೆಕ್ಸ್ಟ್ ಗಿಲ್ಲಿ ಅವರು ಹೇಳ್ತಾರೆ, ನಾನು ಕೂಡ ಧನುಷ್ಗೆ ಸಪೋರ್ಟ್ ಮಾಡ್ತೀನಿ. ಅಶ್ವಿನಿ ಅವರು ಯಾವಾಗ್ಲೂ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಿಲ್ಲ, ಅವರು ಗೆಲ್ಲೋಕೆ ಯೋಗ್ಯತೆ ಇಲ್ಲ, ಧನುಷ್ ಅವರು ಮೊದಲಿಂದ ಗೆದ್ಕೊಂಡು ಬಂದಿದ್ದಾರೆ, ಹಾಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಕೊನೆಗೆ ಫೀಲ್ಡ್ ಅಂಪೈರ್ ಇರ್ತಾರಲ್ಲ ರಾಶಿಕಾ ಅವರು, ಅವರೇನು ಹೇಳ್ತಾರೆ ಅಂದ್ರೆ, ಹೌದು, ನಾನು ತಪ್ಪು ಮಾಡಿದೆ, ನೋಬಾಲ್ ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ, ಆದರೆ ಔಟ್ ಕೊಟ್ಬಿಟ್ಟಿದ್ದೀನಿ. ಅಶ್ವಿನಿಯವರು ಔಟ್ ಆಗಲೇಬೇಕು. ಏನಕ್ಕೆ ಅಂದರೆ ಧನುಷ್ ಅವರು ಹಳೆ ಮ್ಯಾಚೆಲ್ಲ ಚೆನ್ನಾಗಿ ಆಡಿದ್ದಾರೆ, ಅವ್ರು ಯಾವುದು ನೋಬಾಲ್ ಮಾಡಿಲ್ಲ, ಹಾಗಾಗಿ ಇದೊಂದು ನೋಬಾಲ್ನ ನಾನು ಕನ್ಸಿಡರ್ ಮಾಡಲ್ಲ, ಹಾಗಾಗಿ ನಾನು ಧನುಷ್ ಅವರಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ ತೀರ್ಮಾನ ಕೊಡ್ತಾರೆ. ಇದ್ದಿದ್ದು 7 ಜನದಲ್ಲಿ 4 ಜನ ಧನುಷ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ 3 ಜನ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಕೊನೆಗೆ ಅಶ್ವಿನಿ ಅವರು ಬಂದು ಬೌಲರ್ ಆದ ಧನುಷ್ ಹತ್ರ ಕೇಳ್ಕೋತಾರೆ, ನೀನು ನೋಬಾಲ್ ಮಾಡಿರೋದು ನಿಜಾನಾ ಅಥವಾ ಸುಳ್ಳ? ನಿನಗೆ ನೀನೇ ಕೇಳ್ಕೊ, ನೋಬಾಲ್ ಆದ್ರೆ ನಾನು ಔಟ್ ಹೆಂಗಾಗ್ತೀನಿ, ನೀನೇ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಧನುಷ್ ಅವರು, ಇಲ್ಲ, ನಾನು ಅಂಪೈರ್ ಹತ್ರ, ಪ್ರೇಕ್ಷಕರ ಹತ್ರ, ಎಲ್ಲರ ಮಾತಾಡಿದ್ದೀನಿ, ಅವ್ರನ್ನ ಒಪ್ಸಿದ್ದೀನಿ, ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದಾರೆ, ಹಾಗಾಗಿ ನೀವು ಔಟ್ ಅಂತ ಒಪ್ಕೊಳ್ಳಿ, ನಾನೇ ವಿನ್ನರ್ ಆಗ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಮ್ಯಾಚ್ ಮುಗಿಯುತ್ತೆ. ನಿರ್ಧಾರಗಳನ್ನ ಪ್ರೇಕ್ಷಕರಿಗೆ ಬಿಡ್ತೀನಿ. ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.